ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇವತ್ತು ಹಬ್ಬದ ಪ್ರಿಪ್ರೇಷನ್ಸ್ ಹೇಗಿತ್ತು ಅಂದರೆ, ಬೆಳಗ್ಗೆನೆ 4 ಗಂಟೆಗೆ ಎದ್ದು ಜುಳು ನೀರು ಹೊಯ್ಕೊಂಡು ಬೇಗ ಅಲ್ಲಿ ಅಶ್ವತ್ಥ ಮರದ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು, ಅದಾದಮೇಲೆ ಮನೆಯಲ್ಲಿ ಆಲ್ರೆಡಿ ಪೂಜೆ ಆಗಿತ್ತು. ಅದಾದಮೇಲೆ ತಿರ್ಗಾ ಇದು ಹಸುಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ನೋದಕ್ಕಾಗಲಿಲ್ಲ, ಬಿಕಾಸ್ ಮನೇಲೆ ಬೇರೆ ಬೇರೆ ಕೆಲಸ ಆಯಿತು. ಅದಾದಮೇಲೆ ತಿಂಡಿ ಮುಗಿಸ್ಕೊಂಡು ದೆನ್ ಇವಾಗ ಫ್ರೀ ಆಗಿದ್ದೀವಿ. ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಹಬ್ಬದ ದಿನವೇ ತೀರ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇವತ್ತು ಒಳ್ಳೆ ಅಂದರೆ ಮುಕ್ತಿ ಸಿಗುತ್ತೆ 100%. ಮತ್ತು ಹೇಗಿದ್ದೀರಾ ಎಲ್ಲರೂ? ವೀಕ್ಲಿ ಒನ್ಸ್ ವ್ಲಾಗ್ ಮಾಡೋವಾಗಿದೆ, ಬಿಕಾಸ್ ಟೈಮ್ ಸಿಗ್ತಾ ಇಲ್ಲ. ಎಕ್ಸಾಮ್ಸ್ ಹತ್ರ ಬರ್ತಿದೆ, ಹಾಗಂತ ಓದ್ಕೋತಾ ಇಲ್ಲ. ಬರೀ ಅದಕ್ಕೆ ಸೈನ್ ಹಾಕ್ಸೋದು, ಅವರಿಂದ ಇವರಿಂದ ಅಲ್ಲಿಯೋದೇ ಆಗೋಗುತ್ತೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾರ್ಯಾರೆಲ್ಲ ಎಜುಕೇಷನ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ. ಸೊ ನಾನು ಎಳ್ಬೀರು ಬಂದಿದ್ದಾಯಿತು, ಬೆಳಗ್ಗೆ ಹೋಗಿ ಎಳ್ಬೀರಿ ಬಂದೆ. ಮತ್ತು ನೀವೆಲ್ಲ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಯಾವ ಥರ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ರಿ ಕಮೆಂಟ್ ಮಾಡಿ. ನೀವು ಎಳ್ಬೀರ್ತಾಯಿದ್ರ ಪ್ರತಿ ಮನೆಗೂ ಹೋಗಿ. ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ರ್ಯಾಶ್ ಮನೆಗೂ ಮತ್ತು ನಮ್ಮ ಮೆಸ್ಸಿ ಮನೆಗೆ ಹೋಗ್ಬಿಟ್ಟು ಎಳ್ಬೀರು ಬರೋಣ ಅಂತ. ಅಂದರೆ ನಾರ್ಮಲಿ ಫ್ರೆಂಡ್ಸ್ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಬಟ್ ಇವತ್ತು ರಕ್ಷಿದಂಗೆ ಫೋನ್ ಮಾಡಿದ್ದೀನಿ ಆಲ್ರೆಡಿ ಬರ್ತಾಯಿದ್ದೀನಿ ಅಂತ. ಬಟ್ ಮೇಘಂಗೆ ಹೇಳಿಲ್ಲ. ಅವಳಿಗೆ ನಾವಿಬ್ಬರು ಹೋಗಿ ಸರ್ಪ್ರೈಸ್ ಕೊಡೋಣ, ಹೆಂಗಿರ್ತಾಳೆ ಅಂತ ನೋಡಬೇಕು ಅನ್ನೋ ಆಸೆ ಆಗುತ್ತೆ. ಅದಕ್ಕೋಸ್ಕರ ಅವಳಿಗೆ ಹೇಳ್ದಂಗೆ ಸುಮ್ಮನೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗಾಯ್ಸ್, ಎಲ್ಲರೂ ನಾನು ಮತ್ತು ರ್ಯಾಶ್ ಮೆಸ್ಸಿ ಮನೆಗೆ ಹೋಗೋದನ್ನು ಮಿಸ್ ಮಾಡಿದೆ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, 100% ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ರಕ್ಷಿತಾ ಅವ್ರ ಮನೆ ಹತ್ರ ಬಂದೆ. ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ, ಲೈನಿಗೆ ತೋರಿಸ್ತೀನಿ. ಆಂಟಿ ಎದ್ರುಕೊಂಡ್ರು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಕಳ್ಳಿ ಥರ ಪ್ಯಾಕ್ ಮಾಡ್ತಾವಳೆ. ನನ್ಗ ವ್ಯೂವರ್ಸ್ಗ ನನಗೇನಾ? ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಸಂಕ್ರಾಂತಿ. ಯಾಕೆ ಅದನ್ನು ಪುಲೋವರ್ ಬೇರೆ ಹಾಕೊಂಡು ಕೂತ್ಕೊಂಡಿದ್ಯಾ? ಅಬ್ಬಾ ದೇವ್ರೇ, ರೀಲ್ ಬಿಡ್ತಾಳೆ. ತಗೋ, ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲ ಅದನ್ನು ಅವಳೆ ರಸ್ಮಲೈ ತಿಂದಂಗೆ ತಿಂತಾವಳೆ ಫ್ರೆಂಡ್ಸ್. ಅಯ್ಯೋ ಎಂತ ನೋಡಿ ನೋಡಿ ಗಾಯ್ಸ್, ಸುಮ್ಮನೆ ಸಾಕಲ್ಲ. ಸಿಂಪ್ರಿ ಏನು ನೋಡ್ತಿದ್ಯಾ? ಆ್ಯಕ್ಚುಲಿ ಅವ್ರು ನಮ್ಮದೇ ಪೋಸ್ಟ್ ನೋಡ್ತಿದ್ದಾರೆ. ಹೋಗ್ತೀನಿ ಬಾ, ಬೇಗ ಹೋಗೋಣ. ಅಷ್ಟೇ ಸುಮ್ಮನೆ ನೀವೆಲ್ಲ ಬಾಯೊಳಗೆ ಕೂದಲೋಯ್ತು. ಮೆಸ್ಸಿಗೆ ಫೋನು. ಎಲ್ಲಿದ್ದೀರಾ ಮೇಘ? ಎಲ್ಲಿದ್ದೀರಾ? ಎಲ್ಲಿದ್ಯಾ? ನಮ್ಮ ಮನೆಯಲ್ಲಿ. ಮನೆಗಿದ್ಯಾ? ಸರಿ, ಯಾಕಿಲ್ಲ ಸುಮ್ಕೆ. ಮೇಘನ ಮೇಘ ಎಲ್ಲೈತೆ? ಮನೆಗೆ ಅವಳ
5 ನಿಮಿಷ 5 ನಿಮಿಷ ಅಂತದಾಳೆ ಗಾಯ್ಸ್. ಅವ್ರ ಅಮ್ಮಂಗೆ 5 ಗಂಟೆ ಮಾಡ್ತಾಳೆ, ಅದು ಅವ್ರ ಅಮ್ಮಂಗೆ ಗೊತ್ತು. ಬಾ ಮೆಸ್ಸಿ 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 ಏನು ಮಾಡ್ತಿದ್ದಾಳೋ ನೋಡ್ಬೇಕು. ಅಲ್ಲಿ ಗಾಯ್ಸ್ ಅಲ್ಲಿ ಮೇಘನ್ ಫ್ರೆಂಡ್ ಓಡೋಗ್ತಾ ಇತ್ತು ನೋಡಿ, ಅವಳನ್ನ ಕರಿಯೋದಕ್ಕೆ. ಅದೇ ಇವಳು ಮೇಘನ್ ತಮ್ಮ. ಅಲ್ಲಿ ಅವರ ಫೇವ್ರೆಟ್ ನಾಯಿ ಇದೆ ನೋಡಿ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್ ಹೇಗೆ ಕೂತಿದ್ದಾಳೆ ನೋಡಿ ಗಾಯ್ಸ್. ಯಪ್ಪ ಎಷ್ಟು ಚೆನ್ನಾಗಿತ್ತು. ಸಖತ್ತಾಗಿ ಕೂತಿದ್ದಾಳೆ. ತೆಗಿ ಕೈ, ತೆಗಿ ಕೈ ಫಸ್ಟ್, ಕೈ ತೆಗಿ. ಏಮಂತ ಏಮಂತ ಗಾಯ್ಸ್ ರಂಗೋಲಿ ಚೆನ್ನಾಗಿ ಬರ್ತಾ ಇದ್ದಾಳೆ ಇವಾಗ. ಫೋಟೋಗ್ರಾಫರ್ ರಕ್ಷಿತಾ ಅವರಿಗೆ ಜೈ. ನಿನ್ಗೇನ್ ಬಾಧೆ ಗಾಯ್ಸ್? ಇವನಿಗೆ ಹೊಟ್ಟೆವ್ರಿ ಗಾಯ್ಸ್. ರಾಶ್ ಎಲ್ಲೋದೆ ಗಾಯ್ಸ್? ಮರೆ ಆಗ್ತಿದ್ದಾಳೆ ಇವಳು ನೋಡ್ರಿ. ನಮ್ಮ ಮೆಸ್ಸಿ ನಂಬರ್ 1 ಮೆಸ್ಸಿ. ಬಂದ್ಲು ಅಂತೂ ಇಂತು ಚೂರು ರೆಡಿ ಆದ್ರೂ ಆಗ್ತಿದ್ದ. ಏನಂತ ಫೋನ್ ಮಾಡಿದಾಗ್ಲೇ ಅನ್ಕೊಂಡೆ ಬರ್ತಾವಳೆ ಅಂತ ಹೇಳಿ. ಮೇಕಪ್ ಇಲ್ದಾಗ ಬಂದ್ಲು ಅನ್ಕೊಳ್ಳಿ. ಅಳ್ತವಳೆ. ಏಯ್ ಗಾಯ್ಸ್, ಇವನ ಎಂತ ಗೊತ್ತಾ ಗಾಯ್ಸ್? ವಿಡಿಯೋ ಮಾಡ್ತಿದ್ದಾನೆ. ಅಪ್ಪ ರಕ್ಷಿತಾ ಹೇಳಿದ್ರೆ ರೆಡಿ ಆಗ್ತಿದ್ನೋ ಬಿಡು. ಬಾಯ್ ಹೋಗಪ್ಪಿ, ಅಲ್ಲೇ ನೀರೈತೆ, ಮಗ ತೊಳ್ಕೊಂಡು ಬಾ ಹೋಗಪ್ಪಿ. ಜಾಗ ಚೆನ್ನಾಗಿದೆ. ಅಪ್ಪಿ ನಾನೇ ಒಂದ್ರಾಗೆ ಬರ್ಬೇಕು, ಅದಾದ್ಮೇಲೆ ಅಪರೂಪದ ಮುಳ್ಳಂದಿ ಅಲ್ಲ, ಅಪರೂಪದ ಕಾಡಂದಿ ಅಂತ ಬರ್ಬೇಕದು ವಾಯ್ಸು. ಅವನ್ನ ಏನೋ ಯೂಟ್ಯೂಬ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಬಾರ್ದಂತೆ. ನಾನೇನಕ್ಕೆ ಮಾಡಲಿ ಅಂಥವ್ರನ್ನ, ಅಂಥ ಅಪರೂಪದ ಮುಳ್ಳಂದಿಗಳನ್ನೆಲ್ಲ ನಾನೇನಕ್ಕೆ ಮಾಡಲಿ? ಎಲ್ಲ ಎಡಿಟ್ ಕಟ್. ಎಸ್ ಗಾಯ್ಸ್, ಒಬ್ಬೊಬ್ಬಳೇ ಮಾತಾಡ್ಕೊತೀನಿ, ನನಗೆ ಮಾಡೋ ಕೆಲಸ ಇಲ್ಲ. ನಾನು ವಿಡಿಯೋ ಮಾಡ್ತಿದ್ದೆ. ಅವನು ಬೇಗ ತಂಗಿ ಇಷ್ಟೇ ರಿಮಿಲ್ ಕೊಟ್ಲು. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ. ಒಂದು ನಿಮಿಷ ಇರ್ರಿ, ಏನು ನಾನು ನೀವು ತಿನ್ನೋಕ್ಕೂ ಮುಂಚೆ ಒಂದು ವಿಡಿಯೋ ನೋಡಿದ್ದೀನಿ, ಅದ್ರದ್ದು ಕೇಳ್ರಿ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಒಂದಷ್ಟು ದೊಡ್ಡ ಈ ಮನೆ ಅಷ್ಟು ಅನ್ಕೋ ಅದು ಜಾರು, ಅದ್ರೊಳಗೆ ಅವಯ್ಯ ಇಳ್ದವನೆ. ಅವಯ್ಯ ಹಾಕೊಂಡ್ರೆ ಅದು ಒಂದು ಚಡ್ಡಿ ಒಂದು ಬನೀನು, ಅದ್ರೊಳಗೆ ಹಾಕಿ ಕಲಿಸ್ತಾವನೆ ಚಾಕ್ಲೇಟ್ನ. ಶಿಶೀತು ಅವ್ನು ಎಷ್ಟು ದಿನ ಆಗಿತ್ತು ಸ್ನಾನ ಮಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ತಿನ್ಬೇಕು ಅನ್ನೋ ಬೇಜಾರಾಗ್ತೈತೆ. ಅವಳು ಕೊಟ್ಟಿದ್ದಾಳೆ ಅಂತ ತಿಂತೀನಿ. ಸಾರಿ 64 ನನಗೆ. ಅಮ್ಮ ಈ ಹುಡುಗ ಎಷ್ಟು ಒಳ್ಳೆಯವನು ಗಾಯ್ಸ್. 2 ಪೀಸ್ ಕೊಟ್ಟಿದ್ದಾನೆ. ಇವಳು ಎದ್ದಾಳೆ, ಇವಳು ಅವ್ರ ತಂಗಿ ಮೇಘ ಅವ್ರ ತಂಗಿ ನಂಗೆ ಒಂದೊಂದು ಪೀಸ್ ಕೊಟ್ಟು. ಈ ಹುಡುಗ ಎಷ್ಟು ಧಾರಾಳ ಮನ್ಸು, ಕರ್ಣ ಇದ್ದಂಗೆ. ಕಣ್ ಕಿತ್ಕೊಳ್ಳಿಲ್ಲ. ಎಲ್ಲೆಲ್ಲೂ ನಾನೇ ಗಾಯ್ಸ್. ವಿಡಿಯೋ ಮಾಡ್ತಾನೆ ಗಾಯ್ಸ್. ಅದಕ್ಕೆಲ್ಲ ಹತ್ರ ಹೆಂಗೆ ಗಾಯ್ಸ್? ಹತ್ರ ಒಂದು ಸಂಪನ್ನ ತುಂಬಬೇಕು ಗಾಯ್ಸ್. ಇಬ್ರಿಗೂ ಗೊತ್ತಿಲ್ಲದೆ ಸೇಮ್ ಹಾಕೊಂಡಿದೀವಿ ಕಲರ್. 2 ಕೋತಿಗಳು ಒಂದು ಫ್ರೇಮ್ನಲ್ಲಿ. ಒಂದ್ ನಿಮಿಷ ಕುಕ್ರುಸು. ಅವಳು ಹೋಗ್ತಾಳಂತೆ. ಥೂ ಇಂಥ ಫ್ರೆಂಡ್ಸು.
ಹೊಸ ಮೊಬೈಲ್ ಐತಾ? ಆಡು ಚಮ್ಮ ಆಡು ಆಡು. ಒಂದು 5 ನಿಮಿಷ ಇರೋ, ಅದೊಂದು ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ. ಏ ಬಾರ ಇಲ್ಲಿ ಗಾಯ್ಸ್. ಇವಾಗ ರಕ್ಷಿತಾ ಹೊಲ್ಟೋಗ್ಬಿಟ್ಟವಳೆ ಅವ್ರ ಮನೆ ತಕ್ಕೆ. ಸೊ ನಾನು ಕರ್ಕೊಂಡು ಹೋಗ್ತೀನಿ ಬಾ. ಬೇಡ ಬೇಡ ಬೇಡ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಜುನಿ ಇದೆ ನಮ್ಮ ಮೇಘನ್ ಫ್ರೆಂಡು ಅಂತ, ಅದಕ್ಕೆ ಎದ್ರಕಂತವಳೆ ನಮ್ಮ ಮೆಸ್ಸಿ. ಸರಿ ಟಾಟಾ ಬೈ ಬೈ. ಸೊ ಬಾ ಅಲ್ಲಿವರೆಗೂ ನಾನು ನೋಡ್ಕೊಂತಿದ್ದು ಬಾ, ಅದೇನು ಮಾಡಲ್ಲ. ಕಮ್, ನಾನು ಇದ್ದೀನಲ್ವಾ, ಕೈ ಹಿಡ್ಕೊ. ಲೇದಾಡ ಬಾ, ಅಲ್ಲಿಲ್ಲ. ಅಮ್ಮ ನಾನು ಮಾತ್ರ ರಕ್ಷಿತ್ ಅವ್ರ ಮಾತ್ರ ಇದ್ರೆ ಬರಲ್ಲ. ಥೋ ಗಾಯ್ಸ್, ಎಷ್ಟು ಅದ್ರ ಮೇಲೆ ಪ್ರೀತಿ ನೋಡಿ ಗಾಯ್ಸ್. ಗೊತ್ತಾದರೆ ಇನ್ನೆಲ್ಲಿ ಬೈತಾರೋ ಅಂತ ಜುನ್ನಿ. ನನಗೆ ಬಿಟ್ಟು ಬರೋದಿಲ್ಲ. ಬಾ, ನಾನು ಇದೀನಲ್ಲ ಬಾ ರಕ್ಷ. ಗಾಯ್ಸ್, ಇವಳು ನನಗೆ ಏನು ಹೇಳಿಲ್ಲ ಗಾಯ್ಸ್. ಅವರೇ ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಇವತ್ತು ಸೀರೆ ಉಟ್ಕೋಬೇಕಂತ ಹೇಳ್ಬಿಟ್ಟು. ನಾನು ಅವಾಗಲೇ ಹೇಳಿದ್ದೆ, ನನಗೆ ಹೇಳ್ತಾವಳೆ. ನಾನು ಅವಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಏನಂತ ಗೊತ್ತಾ, ಇವತ್ತು ಆ್ಯಕ್ಚುಲಿ ಸೀರೆ ಉಟ್ಕೊತಿದ್ದೆ, ಬಟ್ ಹೊಸ ಡ್ರೆಸ್ ಇತ್ತು ಅಂತ ಹೊಸ ಡ್ರೆಸ್ ಹಾಕೊಂಡಿದ್ದೆ ಅಂತ ಅವ್ರಿಗೆ ಹೇಳಿದ್ದೀನಿ. ನೀನೇ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ. ಇಂಥ ಫ್ರೆಂಡ್ಸು ಗಾಯ್ಸ್ ಇವರು. ಥೂ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನನಗೆ ಹೇಳಿದ್ರೆ ನಾನು ರೆಡಿ ಮಾಡ್ಕೊಂತಿಲ್ವಾ? ಯು ಆರ್ ದ ಥೂ. ನನಗೆ ನಾನೇ ಒಪ್ಕೋಬೇಕು, ಇಂಥವ್ರು ಇರಬೇಕು. ಈಕೆ ನನ್ನ ಅಕ್ಕ ನೆನ್ನೆ ಹೇಳಿದ್ದ. ಹಾ ನೋಡ, ಆ ಹುಡುಗಿ ಎಷ್ಟು ಒಳ್ಳೇದು ಗೊತ್ತಾ ದೀಪ್ತಿ. ಅಲ್ಲ ಫೋಟೋ ಅಲ್ಲ ಅಕ್ಕ ಹೇಳ ಅಕ್ಕಂಗೆ ಅಂತ ಹೇಳಿದೆ. ಫುಲ್ಲಿ ಅಂಡರ್ಸ್ಟ್ಯಾಂಡ್. ರಕ್ಷಿತ್ ಅವ್ರ ಮನೆಯಿಂದ ವಾಪಸ್ ಬರ್ತಾ ಇದ್ದೀನಿ. ಮನೆಗೆ ಹೋಗ್ಬೇಕು, ಯಾಕಂದರೆ ನಮ್ಮಮ್ಮನ ಹತ್ರ ಇವಾಗ ಬೈಗುಳ ರೆಡಿಯಾಗಿರುತ್ತೆ. ಹೋಗಿ ಬೈಸ್ಕೊಳ್ಳೋದೊಂದು ಬಾಕಿ, ಹೋಗಿ ಬೈಸ್ಕೊಬೇಕು. ಬೈಸ್ಕೊಂಡಾದ್ಮೇಲೆ ಮತ್ತೆ ಸಿಗುವ. ಅದಾದಮೇಲೆ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡು ರೀಲ್ಸ್ ಮಾಡಿದ್ವಿ ಚೆನ್ನಾಗಿ, 4 ಜನ ಸೇರಿಕೊಂಡು. ಮತ್ತು ಇವತ್ತಿಗೆ ಇಷ್ಟೇ ವ್ಲಾಗ್. ಸೊ ಗಾಯ್ಸ್, ಇಷ್ಟ ಆಯಿತು ಅನ್ಕೋತೀನಿ ಇವತ್ತಿನ ವಿಡಿಯೋ. ನಾನು ಹೇಗೆ ಕಾಣಿಸ್ತೀನಿ ನೋಡಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ಸ್ಯಾನಿಂಗ್ ಆಫ್. ಹರ್ಷಿತಾ ನನ್ನ ಜೊತೆ ನೀವು